ಎಗ್ಗು ಮತ್ತು ನಾನು ಹೋಗಬೇಕಾದ್ರೆ ಅವಳು ನನಗೆ ಹಾಯ್ ಮಾಡಿದ್ಲು. ನಿದ್ದೆ ಬರ್ತೈತೆ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಊಟ ಮಾಡ್ತವ್ರೆ. ಡಿಸ್ಟರ್ಬ್ ಮಾಡೋದು ಬೇಡ. ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಥಿಂಗ್ಸ್ ಮೋಟಿವೇಟ್ ಮಾಡುತ್ತೆ. ನೀಲ್ಸ್ ಈ ಥರ ಮಾಡಿಸ್ಕೊಂಡೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಸ್ಟ್ ನಾವು ಇದ್ದೆ. ಇವತ್ತು ಡೈಲಿ ವ್ಲಾಗ್ದು ಡೇ 2 ಆಗಿರುತ್ತೆ. ಸೊ ಜಸ್ಟ್ ನಾವು ಎದ್ದೆ, ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸಿಗ್ತೀನಿ. ಹಾಗೆ ತಿಂಡಿ ಏನೋ ನನ್ನ ತಂಗಿ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದಾಳೆ. ಅದ್ರ ಹೆಸರು ಗೊತ್ತಿಲ್ಲ, ಕೇಳ್ತೀನಿ ರೀ. ಹೇಳೋದು ಗೊತ್ತಿಲ್ಲ, ಏನೋ ಪನ್ನೀರಿಂದ ಮಾಡ್ತಾ ಇದ್ದಾಳೆ. ರೆಡಿ ಆಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸಿಗ್ತೀನಿ. ಬಾಯ್. ದಿಸ್ ಇಸ್ ಬ್ರೇಕ್ಫಾಸ್ಟ್. ನಾನು ಬೇಗನೆ ಬ್ರೇಕ್ಫಾಸ್ಟ್ ಮಾಡಿ ಹೊರಟೆ, ಯಾಕಂದರೆ ನನಗೆ ಈ ಬಸ್ಸು ಕರೆಕ್ಟ್ ಟೈಮ್ಗೆ ಹೋಗುತ್ತೆ. ಇದು ಶಾರ್ಪ್ 8:30ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಸ್ ಸ್ಟಾಪಿಗೆ ಬಂದೆ. ಹಾಗೆ ಅಲ್ಲಿಂದ ಕಾಲೇಜಿಗೆ ಬಂದು ಫಸ್ಟ್ ನಾನು ಕ್ಲಾಸ್ ಇರಲಿಲ್ಲ, ಅದಕ್ಕೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಬರೆಯೋದಿತ್ತು ಅಂತ ಹೇಳ್ಬಿಟ್ಟು ಬರ್ಕೊಂಡು ಕೂತಿದ್ದೆ. ಹಾಗೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಜೋಕ್ಸ್ ಕ್ರ್ಯಾಕ್ ಮಾಡಿಕೊಂಡು, ಮತ್ತೆ ರಿಸಲ್ಟ್ ಬಂದಿತ್ತು, ಎಲ್ಲರದು ಪರ್ಸೆಂಟೇಜ್ ಚೆಕ್ ಮಾಡ್ಕೊಂಡು ಕೂತಿದ್ವಿ. ಹಾಗೆ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ನನ್ನ ಫ್ರೆಂಡ್ ಪ್ರಾಜೆಕ್ಟ್ ಮಾಡೋದು ಬಿಟ್ಟು ಸ್ವಲ್ಪ ಫೋನಲ್ಲಿ ಬ್ಯುಸಿ ಆಗಿದ್ಲು ಅಂತ ಹೇಳ್ಬಿಟ್ಟು ಅವಳನ್ನ ರೇಗಿಸ್ಕೊಂಡು ಕೂತಿದ್ವಿ. ಊಟಕ್ಕೆ ನಾನಿಲ್ಲಿ ಪೂರಿ ತಿನ್ನೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಜಾಸ್ತಿ ದಿವಸ ಆಯಿತು ಪೂರಿ ತಿಂತಾನೆ ಇರಲಿಲ್ಲ. ಹುಷಾರು ತಪ್ಪದಾಗಿಂದ ಆಯಿಲ್ ಫುಡ್ ತಿನ್ನಬಾರ್ದು ಅಂತ. ಅದು ಯಾಕೋ ತಿನ್ನಬೇಕು ಅನಿಸ್ತು, ತಿಂತೀನಿ. ಇಷ್ಟೊಂದು ತಿಂತೀನೋ ಇಲ್ವೋ ಗೊತ್ತಿಲ್ಲ ಗೈಸ್, ನಾನು ತೊಗೊಂಡ್ಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಮಾತ್ರ ತಿನ್ಕೊಂಬಂದೆ ಮನೇಲಿ, ಉಪ್ಮಾ ಮಾಡಿದ್ರು ಅಂತ. ಇಲ್ಲೇ ಹೊರಗಡೆ ಬಂದಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸು. ನನ್ನ ಫ್ರೆಂಡ್ಗೇನೋ ಬೇಬಿ ಶವರ್ದು ಪ್ರೋಬ್ಸ್ ಬೇಕಿತ್ತಂತೆ, ಅದಕ್ಕೆ ಹುಡ್ಕೊಂಡು ಬಂದಿದ್ವಿ. ಬಟ್ ಸಿಕ್ಕಿಲ್ಲ, ಅವರೆಲ್ಲ ವಾಪಸ್ ಹೋದರು. ನಾನು ತಿನ್ಕೊಂಡು ಬರ್ತೀನಿ ಹೋಗಿ ಅಂತ ಕಳಿಸ್ದೆ. ಸ್ನಾನ ಮಾಡ್ಕೊಂಡು ಕೂದಲು ಒಂಥರ ಆಗ್ಬಿಟ್ಟೈತೆ. ಸೊ ಊಟ ಆದ್ಮೇಲೆ ಸಿಗ್ತೀನಿ. ಊಟ ಮುಗಿಸ್ಕೊಬಂದು ಕ್ಲಾಸಲ್ಲಿ ಕೂತಿದ್ದೀನಿ. ಈಗ ಕಂಟಿನ್ಯೂಸ್ 2 ಕ್ಲಾಸಸ್ ಐತೆ. ದೇವರಾಣೆ ಮೂಡಿಲ್ಲ ಊಟ ತಿನ್ಬಿಟ್ಟು ಕೇಳೋಕ್ಕೆ. ನಿದ್ದೆ ಬರ್ತೈತೆ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಊಟ ಮಾಡ್ತವ್ರೆ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಕೂತಿದ್ವಿ. ಕ್ಲಾಸ್ ಸೊ ಕಾಲೇಜ್ ಮುಗಿಸ್ಕೊಂಡು ಸಿಗ್ತೀನಿ ಗಾಯ್ಸ್. ಬಾಯ್. ನಾನು ಮತ್ತು ನನ್ನ ಫ್ರೆಂಡ್ ಕಾಲೇಜ್ ಬಿಟ್ಟಿದ ತಕ್ಷಣ ನೇಲ್ ಆರ್ಟ್ ಸ್ಟುಡಿಯೋಗೆ ಹೋದ್ವಿ. ಸೊ ತುಂಬ ದಿವಸದಿಂದ ಮಾಡಿಸ್ಕೋಬೇಕಾಗಿತ್ತು, ಅದಕ್ಕೆ ಇವಾಗ ಟೈಮ್ ಸಿಕ್ತು. ಸೊ ಈ ವಿಡಿಯೋಲಿ ಸರಿಯಾಗಿ ಕಾಣಿಸ್ತಿಲ್ಲ, ನಾನು ಬೇರೆ ವಿಡಿಯೋಲಿ ತೋರಿಸ್ತೀನಿ. ಸೊ ಸ್ಕೈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಈ ಕಡೆ ರಿಫ್ಲೆಕ್ಟ್ ಆಗ್ತಾ ಇರೋದು. ವಾವ್. ನಂದು ಬ್ಲೌಸ್ ಒಂದು ಸ್ಟಿಚ್ ಮಾಡಬೇಕಾಗಿತ್ತು, ಅದಕ್ಕೆ ಮೆಜರ್ಮೆಂಟ್ಗೆ ಮತ್ತು ಹಾಗೆ ಸ್ಯಾರಿನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಮನೆ ಹತ್ರ ಒಬ್ಬರು ರೆಗ್ಯುಲರ್ ನನಗೆ ಹೊಲ್ಕೊಡ್ತಾರೆ. ಸೊ ಅಲ್ಲಿ ಕೊಟ್ಟೋಗೋಣ ಅಂತ ಬಂದಿದ್ದೆ. ಕೊಟ್ಟಿದ್ದೀನಿ, 1 ವೀಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ನಾವು ಮನೆಗೆ ರೀಚ್ ಆದೆ. ತುಂಬ ಸುಸ್ತಾಗ್ಬಿಡ್ತಪ್ಪ ಇವತ್ತಂತೂ. ನಾನು ನೇಲ್ಸ್ ಈ ಥರ ಮಾಡಿಸ್ಕೊಂಡೆ. ನ್ಯೂ ಶೇಡಲ್ಲಿ ಮಾಡಿಸ್ಕೊಂಡೆ ಈ ಸಲ. ಬಿಕಾಸ್ ಯೂನಿಫಾರ್ಮು ಇದೆ ಅಲ್ವಾ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಈ ಥರ ಮಾಡಿಸ್ಕೊಂಡೆ.
ಏನು ಗೊತ್ತಾ ಗೈಸ್, ಏನೋ ಒಂದು ಶೇರ್ ಮಾಡಬೇಕಾಗಿತ್ತು ನಾನು. ಲೈಕ್ ಐ ವಾಸ್ ಥಿಂಕಿಂಗ್, ಹೇಳಲಾ ಬೇಡವಾ, ಏನಿದಂತ ದೊಡ್ಡ ವಿಚಾರನ ಹೇಳೋಕ್ಕೆ ಅಂತ ಐ ವಾಸ್ ಥಿಂಕಿಂಗ್. ಏನಾಯಿತು ಅಂದರೆ, ಇವಾಗ ಟೇಲರ್ ಹತ್ರ ಹೋಗಿದ್ದೆ ಅಂತ ಹೇಳೋದನ್ನ, ಒಂದು ಸ್ಯಾರಿ ಕೊಟ್ಟು ಸ್ಟಿಚ್ ಮಾಡೋಕ್ಕೆ ಹೆಂಗೆ ಬೇಕು ಅಂತ ಹೇಳೋಕೆ ಹೋಗಿದ್ದೆ ಅಂತ. ಐ ವಾಸ್ ಗೋಯಿಂಗ್ ಅಪ್ ಸ್ಟೇರ್ಸ್, ಲೈಕ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಆಯಿತಾ, ಸ್ಟೇರ್ಸ್ ಹತ್ರ ಹೋಗ್ತಾ ಇದ್ದೆ. ಆವಾಗ ಒಂದು ಹುಡುಗಿ, ಚಿಕ್ಕ ಹುಡುಗಿ, ಮೇ ಬಿ ಶೀ 7th or 8th ಹಂಗಿರ್ಬೋದು. ಆ್ಯಂಡ್ ಅವಳ ಜೊತೆ ತುಂಬ ಯಂಗ್ ಒಂದು ಬ್ರದರ್, ಅವಳು ಯಂಗ್ ಸಿಬ್ಲಿಂಗ್ ಇದ್ದರು. ಸೊ ನಾನು ಹೋಗಬೇಕಾದ್ರೆ ಅವಳು ನನಗೆ ಹಾಯ್ ಮಾಡಿದ್ಲು. ಹಾಯ್ ಹಾಯ್ ಅಕ್ಕ ಅಂತ ಹೇಳಿದ್ಲು ಆಯಿತಾ. ನಾನು ಯಾರು ಅಂತ ನನಗೆ ಯಾರು ಅಂತ ಗೊತ್ತಾಗಲಿಲ್ಲ. ತುಂಬ ಥಿಂಕ್ ಮಾಡಿದೆ, ಯಾರಿರ್ಬೋದು, ನಮ್ಮಮ್ಮ ಗೊತ್ತಿರೋರ, ನನಗೆ ಗೊತ್ತಿರೋರ, ಯಾಕೆ ನನಗೆ ರೆಕಗ್ನೈಸ್ ಮಾಡೋಕ್ಕಾಗ್ತಿಲ್ಲ ಅಂತ. ನಾನು ಯಾಕೆ ಸುಮ್ಮನೆ ಡಿಸಪಾಯಿಂಟ್ ಮಾಡೋದು ಅವ್ರಿಗೆ ಅಂದ್ಬಿಟ್ಟು ನಾನು ಹಾಯ್ ಹೆಂಗಿದ್ಯಾ ಅಂತ ಕೇಳಿದೆ. ಆಮೇಲೆ ನಂಗೆ ಗೊತ್ತಾಗಿಲ್ಲ, ಸರಿ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟೆಡ್ ಮೂವಿಂಗ್ ಫಾರ್ವರ್ಡ್. ನಾನು ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಆವಾಗ ತಿರ್ಗಾ ಅವಳು ಓಡಿ ಬಂದುಬಿಟ್ಟು ನನ್ನ ಹತ್ರ, ಅಕ್ಕ ನೀವು ವ್ಲಾಗ್ಸ್ ಮಾಡ್ತೀರಲ್ವಾ, ನಾನು ನೋಡಿದ್ದೀನಿ, ನಮ್ಮಮ್ಮ ಫೋನಲ್ಲಿ ನಂಗೆ ತೋರಿಸ್ತಾರೆ, ನಾನು ನೋಡ್ತೀನಿ ಅಂತ ಹೇಳಿದ್ಲು. ನನಗೊಂಥರ ಆಯಿತು, ಇಷ್ಟು ಚಿಕ್ಕ ಹುಡುಗಿ ನನ್ನ ವ್ಲಾಗ್ಸ್, ಲೈಕ್ ನಾನೇ ಅಂತ ಅವಳು ಐಡೆಂಟಿಫೈ ಮಾಡೋಳಲ್ಲ. ನಾನು ಅಂಥ ದೊಡ್ಡ ವ್ಲಾಗರ್ ಏನೂ ಆಗಿಲ್ಲ ಗೈಸ್. ಆ್ಯಕ್ಚುಲಿ ಮಿನಿ ವ್ಲಾಗ್ಸ್ ನೋಡೋದಂತೆ ಆ ಹುಡುಗಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಲ್ವಾ, ಅದನ್ನು ನೋಡಿರೋದಂತೆ. ಅವ್ರ ಅಮ್ಮ ನೋಡಿ ಅವಳಿಗೆ ತೋರಿಸ್ತಾರಂತೆ, ನೋಡು ಈ ಅಕ್ಕ ಹೆಂಗೆ ಮಾಡ್ತವ್ರೆ ಅಂತ. ಅದನ್ನು ಹುಡುಗಿನ ಅಂದರೆ ನಮ್ಮಮ್ಮ ನೋಡಿ, ನಮ್ಮಮ್ಮ ನಂಗೆ ತೋರಿಸ್ತಿದ್ರು ಗೊತ್ತಾ ಅಂತ ಹೇಳಿದ್ಲು. ಐ ಫೆಲ್ಟ್ ಸಮಥಿಂಗ್ ಐ ಫೆಲ್ಟ್, ಏನು ಅಂತ ಗೊತ್ತಿಲ್ಲ, ಐ ಫೆಲ್ಟ್ ಸಮಥಿಂಗ್ ಗುಡ್. ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಥಿಂಗ್ಸ್ ಮೋಟಿವೇಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ಈಗ ಡ್ಯಾನ್ಸ್ ಕ್ಲಾಸಿಗೆ ರೆಡಿಯಾಗಿದ್ದೀನಿ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಐ ಥಿಂಕ್ ಅಲ್ಲಿ ನಾನೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ. ಜಸ್ಟ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಐ ವಿಲ್ ಕಮ್ ಬ್ಯಾಕ್. ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸಿ. ಸೊ ಟೈಮ್ ಈಸ್ ನೌ 6:30. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಬಂದು ಸಿಗ್ತೀನಿ. ಏನಂತಾರೆ ಇದನ್ನ? ಮೊಟ್ಟೆ ಬೊಂಡ ಅಂತಾರೆ. ಹಾಂ, ಏನೋ ಡಿಫ್ರೆಂಟಾಗಿ ಮೊಟ್ಟೆ ಬೊಂಡ ಮಾಡ್ತಿದ್ದಾರೆ ಗೈಸ್ ನಮ್ಮ ತಂಗಿ. ಅಲ್ಲೇನೋ ಬ್ರೆಡ್ ಕ್ರಮ್ಸ್ ಬೆಲೆ ಇಟ್ಕೊಂಡವಳೆ, ಎಣ್ಣೆ ಬಿಸಿ ಮಾಡೋಕ್ಕಿಟ್ಟವಳೆ. ನೋಡೋಣ ಹೆಂಗಿರುತ್ತೆ ಅಂತ. ತಿನ್ನೋಕ್ಕೆ ಅಂತಲೇ ಬಂದು ಕೂತಿದ್ದೀನಿ ಇಲ್ಲಿ. ಈಗ ಇದರಲ್ಲಿ ಡಿಪ್ ಮಾಡಿ, ತಿರ್ಗಾ ಈ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿ ತೋರಿಸು. ಇದನ್ನ ಆಯಿಲಲ್ಲಿ ಬಿಡೋದು. ಏನೋ ಹೊಸ್ದಾಗಿ ಡಿಫ್ರೆಂಟಾಗಿ ಮಾಡ್ತಾಯಿರೋದು ಗೈಸ್. ಇದೆಲ್ಲ ಮನೇಲಿ ಮಾಡಲ್ಲ ನಾವು. ಇಷ್ಟೇ. ಈ ಥರ ಆಗುತ್ತೆ, ಕ್ರಿಸ್ಪಿಯಾಗಿ. ತಿನ್ನೋಡ್ಲಾ? ಇಷ್ಟೇನಾ ಮಾಡಿದ್ದು? ಅಮ್ಮಂಗೈತಿ. ಉಪ್ಪು ಖಾರ ಕರೆಕ್ಟ್ ಐತೆ. ಎಗ್ ಮತ್ತು ಬೋಂಡಕ್ಕಾಗ ಐಟಮ್ಸ್ ಹಾಕಿದೆಯಲ್ವ, ಎಗ್. ಚೆನ್ನಾಗಿದೆ. ಯಾವಾಗಲೂ ತಿನ್ನೋಕ್ಕಾಗಲ್ಲ, ಆಯಿಲ್ ಫುಡ್ ಅಲ್ವಾ, ರೇರ್, ಬಟ್ ಚೆನ್ನಾಗಿತ್ತು.